ಸೊ ನೀವು ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಹೊಂದಿದ್ದೀರಾ? ವಿಡಿಯೋ ಎಡಿಟಿಂಗ್ ಯಾವ ಥರ ಮಾಡೋದು, ಎಫೆಕ್ಟಿವ್ ಆದ ವೀಡಿಯೋಸ್ನ ಯಾವ ಥರ ಕ್ರಿಯೇಟ್ ಮಾಡೋದು, ಸೊ ಪ್ರತಿಯೊಂದು ಡೀಟೇಲ್ಸ್ನ ನಾನು ಈ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾನು ನಿಮ್ಮ ಸಾಗ, ವೆಲ್ಕಮ್ ಟು ಮೈ ಚಾನಲ್ ಮೆಕ್ಟಿಪ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು VN ಅಂದರೆ ಮೊಬೈಲ್ ಅಪ್ಲಿಕೇಶನ್, ವಿಡಿಯೋ ಎಡಿಟಿಂಗ್ ಮೊಬೈಲ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಈ ಒಂದು VN ಸಾಫ್ಟ್ವೇರ್ನ ಯಾವ ಥರ ಯೂಸ್ ಮಾಡೋದು ಅಂತ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಿಮ್ಮ ಒಂದು ಮೊಬೈಲಲ್ಲಿ ಪ್ಲೇಸ್ಟೋರನ್ನ ಓಪನ್ ಮಾಡಿಕೊಂಡು ಸೊ ಅಲ್ಲಿ ನೀವು ಸರ್ಚ್ ಮಾಡಬೇಕಾಗತ್ತೆ VN ವಿಡಿಯೋ ಎಡಿಟರ್ ಅಂತ. ಸೊ VN ವಿಡಿಯೋ ಎಡಿಟರ್ ಅಂತ ನೀವು ಸರ್ಚ್ ಮಾಡಿದರೆ ಈ ಥರ ನಿಮಗೆ ಇಂಟರ್ಫೇಸ್ ಬರುತ್ತೆ. ಅಲ್ಲಿ VN ವಿಡಿಯೋ ಅಂದರೆ VN ಅಂತ ಆಪ್ಷನ್ ಇದೆಯಲ್ಲ, ಆ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಡೋದ್ರಿಂದ ಅದನ್ನು ನಾನು ಓಪನ್ ಮಾಡ್ತಾಯಿದ್ದೀನಿ. ಸೊ ಇದು ಯೂಸರ್ ಇಂಟರ್ಫೇಸು. ಇಲ್ಲಿ ನೀವು ನಿಮ್ಮದೇ ಆದ ಒಂದು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಬೇಕಲ್ಲ, ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ನಿಮಗೆ ಲೈಬ್ರರಿಯಲ್ಲಿ ವೀಡಿಯೋಸ್ ಅಥವಾ ಇಮೇಜಸ್ನ ನೀವು ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಲೈಬ್ರರಿಯಲ್ಲಿ ವೀಡಿಯೋಸ್ ಮತ್ತು ಫೋಟೋಸ್ ಯಾವನ್ನ ನೀವು ಎಡಿಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಆ ವೀಡಿಯೋಸ್ನ ನೀವು ಇಂಪೋರ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು 2 ವೀಡಿಯೋ ಕ್ಲಿಪ್ಸ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ. 2 ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಿ. ಸೊ ನೆಕ್ಸ್ಟ್ ಅಂತ ಕೊಟ್ಟಾಗ ಇಲ್ಲಿ ಪ್ಲೇ ಅಂತ ಮಾಡಿದರೆ ನೀವು ಈ ಥರ ಪ್ಲೇ ಆಗುತ್ತೆ ವಿಡಿಯೋ, ಇಲ್ಲೇ ನೋಡ್ಬೋದು. ಸೊ 2 ವೀಡಿಯೋಸು ಏನಾಗಿರುತ್ತೆ, ಇಲ್ಲಿ ಮರ್ಜ್ ಆಗಿರ್ತವೆ. 2 ವೀಡಿಯೋಸು ನೀವು ಮರ್ಜ್ ಮಾಡ್ಕೋಬೋದು ಈ ಥರ. ಇನ್ ಕೇಸ್ ನಿಮಗೆ ಇನ್ನೂ ವೀಡಿಯೋಸ್ ಎಡಿಟ್ ಮಾಡಬೇಕು ಅಥವಾ ವೀಡಿಯೋಸ್ ಆ್ಯಡ್ ಮಾಡಬೇಕು ಅಥವಾ ವೀಡಿಯೋಸ್ ಡಿಲೀಟ್ ಮಾಡಬೇಕು ಅಂತ ಅಂದರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಅಂದರೆ ಅದು ಡಿಲೀಟ್ ಆಗುತ್ತೆ. ಅಥವಾ ಬ್ಯಾಕ್ ಬರಬೇಕು, ಮತ್ತು ನನಗೆ ಆ ವಿಡಿಯೋ ಬೇಕು ಅಂದರೆ ಇಲ್ಲಿ ಬ್ಯಾಕ್ ಬಟನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಂಡು ಆಗುತ್ತೆ. ಸೊ ಇಲ್ಲಿ ನಾನು ವೀಡಿಯೋನ ಆ್ಯಡ್ ಮಾಡಬೇಕು. ಇದು ಈ ಟೈಲ್ ಬಂದುಬಿಟ್ಟು ಬೈ ಡಿಫಾಲ್ಟಾಗಿ ಆ್ಯಡ್ ಆಗಿರುತ್ತೆ, ಅದನ್ನು ನೀವು ಬೇಕಿದ್ದರೆ ಡಿಲೀಟ್ ಮಾಡ್ಕೊಳ್ಳಿ. ಸೊ ಡಿಲೀಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಡಿಲೀಟ್ ಮಾಡ್ಕೊಳ್ಳಿ. ಈ ಒಂದು ಕ್ಲಿಪ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿದರೆ ಇಲ್ಲಿ ಡಿಲೀಟ್ ಅಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಡಿಲೀಟ್ ಅಂತ ಕ್ಲಿಕ್ ಮಾಡಿದರೆ ಆ ಒಂದು ವಿಡಿಯೋ ಕ್ಲಿಪ್ಪು ಡಿಲೀಟ್ ಆಗುತ್ತೆ. ಸೊ ನೀವು ವಿಡಿಯೋನ ಆ್ಯಡ್ ಮಾಡಬೇಕು ಅಂತ ಅಂದರೆ ಯಾವುದ್ರ ಪಕ್ಕ ಆ್ಯಡ್ ಮಾಡಬೇಕು, ಇಲ್ಲಿ ಕ್ಲಿಕ್ ಮಾಡಿ. ಸೊ ಆ್ಯಡ್ ಅಂತ ಆಪ್ಷನ್ ಇದೆ, ಅಲ್ಲಿ ಹೋಗಿ ನಾನಿಲ್ಲಿ 2 ವೀಡಿಯೋಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. 2 ವೀಡಿಯೋ ಕ್ಲಿಪ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅನ್ನಿ. ಸೊ ಅದು ಬಂದುಬಿಟ್ಟು ನಾವು ಯಾವ ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿರ್ತೀವೋ ಅದ್ರ ಪಕ್ಕ ಬಂದು ಪ್ಲೇಸ್ ಆಗುತ್ತೆ. ಇನ್ ಕೇಸ್ ನಿಮಗೆ ಇದ್ರ ಪಕ್ಕ ಇನ್ನೊಂದು ವೀಡಿಯೋ ಬೇಕಂದರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಅಂತ ಆಪ್ಷನ್ ಇದೆಯಲ್ಲ, ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿ ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಬ್ಯಾಕ್ ಹೋಗ್ತಾಯಿದ್ದೀನಿ. ಸೊ ಇವಾಗ ನೋಡ್ಬೋದು 4 ವೀಡಿಯೋ ಕ್ಲಿಪ್ಸು ಒಂದೇ ಲೇಯರಲ್ಲಿ ಬಂದು ಪ್ಲೇಸ್ ಆದವು ಈ ಥರ. ಸೊ ಈ ಒಂದು ವೀಡಿಯೋಸ್ಗೆ ನೀವು ಎಫೆಕ್ಟ್ಸ್ ಕೊಡ್ಬೋದು. ಎಫೆಕ್ಟ್ಸ್ ಅಂದರೆ ಇಲ್ಲಿ ಆ್ಯಡ್ ಅಂತ ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ, ಆ ಪ್ಲಸ್ ಸಿಂಬಲ್ ಮೇಲೆ ನೀವು ಎಫೆಕ್ಟ್ಸ್ನ ನೀವು ಕೊಡ್ಬೋದು. ಇಲ್ಲಿ ಎಫೆಕ್ಟ್ಸ್ನ ನೋಡ್ಬೋದು, ಬ್ಲ್ಯಾಕ್ ಆ್ಯಂಡ್ ವೈಟ್, ಜೂಮ್ ಟು. ಸೊ ಈ ಥರ ನಂಬರ್ ಆಫ್ ಎಫೆಕ್ಟ್ಸ್ ನಿಮಗೆ ನೋಡಲಿಕ್ಕೆ ಸಿಗ್ತವೆ. ನಾನು ಜಸ್ಟ್ ಇಲ್ಲಿ ಜೂಮ್ ಆಪ್ಷನ್ ಅಥವಾ ಯಾವುದೋ ಒಂದು ಎಫೆಕ್ಟ್ನ ಕೊಡ್ತೀನಿ. ಸೊ ಇದನ್ನು ನೀವು ಟೈಮ್ ಡ್ಯೂರೇಷನ್ ಕೂಡ ಸೆಟ್ ಮಾಡ್ಕೋಬೋದು. ಟೈಮ್ನ ನೀವು ಸ್ಪೀಡೂ ಮಾಡ್ಕೋಬೋದು ಮತ್ತು ಸ್ಲೋನೂ ಮಾಡ್ಕೋಬೋದು. ಇಲ್ಲಿ ನೀವು ನೋಡ್ಬೋದು time duration and this one time, it will take more time to show the slide. ಸೊ ನಾನು ಟೈಮ್ ಡ್ಯೂರೇಷನ್ 1.4 ಸೆಟ್ ಮಾಡಿ ಓಕೆ ಕೊಡ್ತೀನಿ. ಇವಾಗ ಪ್ಲೇ ಮಾಡಿ ನೋಡಿ. ಸೊ ಈ ಥರ ನೀವು ಎಫೆಕ್ಟ್ಸ್ ಕೂಡ ವಿಡಿಯೋ ಮಧ್ಯದಲ್ಲಿ ಕೊಡ್ಬೋದು. ಸೊ ವೈಟ್ ಅಂದರೆ ವೈಟ್ ಸ್ಕ್ರೀನು ಡಿಸ್ಪ್ಲೇ ಆಗುತ್ತೆ ಈ ಥರ. ಸೊ ಇನ್ ಕೇಸ್ ನೀವು ವೀಡಿಯೋಸಲ್ಲಿ ಏನಾದರೂ ಮೇನ್ ಪಾರ್ಟ್ಸ್ನ ಹೈಲೈಟ್ ಮಾಡಬೇಕಿತ್ತು, ಈ ಥರ ನೀವು ಆ ವಿಡಿಯೋ ಮೇಲೆ ಹೋಗಿ ಜಸ್ಟ್ ಆ ವಿಡಿಯೋಕ್ಕೆ ಒಂದು ಕೀಪ್ ಫ್ರೇಮ್ ಅಂತ ಆಪ್ಷನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ಒಂದು ಕೀ ಆ್ಯಡ್ ಮಾಡಿ. ಸೊ ಅದಾದಮೇಲೆ ಕೀ ಫ್ರೇಮ್ ಆ್ಯಡ್ ಆದಮೇಲೆ ನಿಮ್ಗೆ ಎಲ್ಲಿ ತನಕ ಜೂಮ್ ಬೇಕು, ಇಲ್ಲಿ ತನಕ ಜೂಮ್ ಬೇಕು ಅಂದ್ಕೊಳ್ಳಿ. ಸೊ ಈ ಏರಿಯಾದಲ್ಲಿ ಕೀ ಫ್ರೇಮ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಬ್ಯಾಕ್ ಬಂದು ಸೊ ಮಿಡಲ್ ವೈಟ್ ಲೈನ್ ಇದೆಯಲ್ಲ, ಅಲ್ಲಿ ತನೂ ನಮ್ಮದು ವಿಡಿಯೋ ಏನಾಗುತ್ತೆ, ಜೂಮ್ ಆಗಿ ಜೂಮ್ ಔಟ್ ಆಗುತ್ತೆ ನೆಕ್ಸ್ಟ್. ಸೊ ಇಲ್ಲಿಂದ ಜೂಮ್ ಇನ್ ಆಗಿ ಇಲ್ಲಿಂದ ಜೂಮ್ ಔಟ್ ಆಗುತ್ತೆ ಈ ಥರ. ಪ್ಲೇ ಮಾಡಿ ನೋಡಿ, ಜೂಮ್ ಇನ್ ಆ್ಯಂಡ್ ಜೂಮ್ ಔಟ್. ಸೊ ಈ ಥರ ನೀವು ಕೀ ಫ್ರೇಮ್ನ ಎಲ್ಲಿ ಬೇಕೋ ಅಲ್ಲಿ ನೀವು ಪ್ಲೇಸ್ ಮಾಡ್ಕೋಬೋದು. ಸೊ ಅದನ್ನು ಜೂಮ್ ಇನ್ ಜೂಮ್ ಔಟ್ ಮಾಡೋದಕ್ಕೆ ಎಫೆಕ್ಟಾಗಿ ನೀವು ಕ್ರಿಯೇಟ್ ಮಾಡ್ಕೋಬೋದು ನಿಮ್ಮ ಒಂದು ವೀಡಿಯೋನ. ಇನ್ ಕೇಸ್ ನೀವು ವೀಡಿಯೋನ ಏನಾದರೂ ಟ್ರಿಮ್ ಮಾಡಬೇಕಾಗಿತ್ತು ಅಥವಾ ಸ್ಪ್ಲಿಟ್ ಮಾಡಬೇಕಾಗಿತ್ತು ಅಂತ ಅಂದರೆ ಸೊ ಇಲ್ಲಿ ನಾವು ವೀಡಿಯೋನ ಫಸ್ಟು ಪ್ಲೇ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಯಾವ ಏರಿಯಾನ ಟ್ರಿಮ್ ಮಾಡ್ಕೋಬೇಕು, ಸೊ ಆ ಒಂದು ಏರಿಯಾನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಯಾವುದೋ ಒಂದು ವೀಡಿಯೋನ ಪ್ಲೇ ಮಾಡ್ತಾಯಿದ್ದೀನಿ ಈ ಥರ.
ಸೊ ಇಲ್ಲಿ ಈ ಒಂದು ಏರಿಯಾನ ನಾನು ಟ್ರಿಮ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಅಂದರೆ ಇದು ನನಗೆ ಡಿಲೀಟ್ ಮಾಡಬೇಕು, ಇಲ್ಲಿಂದ ಇಲ್ಲಿ ತನಕ ಡಿಲೀಟ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿ ತನಕ ಡಿಲೀಟ್ ಮಾಡಬೇಕು ಅಂದರೆ ನೀವು ಜಸ್ಟ್ ಆ ಒಂದು ವಿಡಿಯೋ ಮೇಲೆ ಆ ಒಂದು ವೈಟ್ ಲೇಯರ್ ಏನಿದೆಯಲ್ಲ ಲೈನ್ನ ಅದು ಪ್ಲೇಸ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಆಪ್ಷನ್ಸ್ನ ನೀವು ನೋಡ್ಬೋದು. ಸಾಕಷ್ಟು ಆಪ್ಷನ್ ಸಿಗ್ತವೆ. ಸೊ ಅದರಲ್ಲಿ ಸ್ಪ್ಲಿಟ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆ ವಿಡಿಯೋ ಈ ಥರ ನಮಗೆ ಸ್ಪ್ಲಿಟ್ ಆಗುತ್ತೆ. ಸೊ ಸ್ಪ್ಲಿಟ್ ಅಂದರೆ ಡಿಲೀಟ್ ಆಗಿರಲ್ಲ. ಸೊ ನಾವು ಸೆಲೆಕ್ಟ್ ಮಾಡಿಕೊಂಡು ಡಿಲೀಟೂ ಮಾಡ್ಬೋದು. ಸೊ ಯಾವ ಥರ ಮಾಡೋದಂತ ಇನ್ನೊಂದು ಸಲ ಹೇಳ್ತೀನಿ, ಟ್ರಿಮ್ ಯಾವ ಥರ ಮಾಡೋದಂತ. ಸೊ ಇಲ್ಲಿ ನಾನು ಈ ಒಂದು ವಿಡಿಯೋಕ್ಕೆ ಇಲ್ಲಿ ಪ್ಲೇ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಏರಿಯಾನ ನಾನು ಡಿಲೀಟ್ ಮಾಡ್ಬೇಕು ಅಂದ್ಕೊಳ್ಳಿ ಇಲ್ಲಿಂದ. ಸೊ ಇಲ್ಲಿ ನೀವು ಮೊದಲನೇದಾಗಿ ಸ್ಪ್ಲಿಟ್ ಮಾಡ್ಕೊಳ್ಳಿ, ಆಮೇಲೆ ಯಾವ ಏರಿಯಾ ಪ್ಲೇ ಮಾಡಿ, ಈ ಥರ ಪ್ಲೇ ಮಾಡಿ. ಸೊ ಈ ಒಂದು ಏರಿಯಾನ ನಾನು ಡಿಲೀಟ್ ಮಾಡಬೇಕಿತ್ತು, ಇಷ್ಟು ಲೆಫ್ಟ್ ಸೈಡ್ ಇಷ್ಟು ಅಂದರೆ ಅಲ್ಲಿ ಟ್ರಿಮ್ ಮಾಡಿಕೊಂಡು ಆ ಒಂದು ವಿಡಿಯೋ ಕ್ಲಿಪ್ನ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡಬೇಕಾಗುತ್ತೆ. ಇವಾಗ ಪ್ಲೇ ಮಾಡಿದರೆ ನಿಮಗೆ ಆ ಒಂದು ವಿಡಿಯೋ ಕ್ಲಿಪ್ ಡಿಲೀಟ್ ಆಗಿ ನೆಕ್ಸ್ಟ್ ವಿಡಿಯೋ ಫಾರ್ವರ್ಡ್ ಆಗಿರುತ್ತೆ. ಸೊ ಈ ಥರ ನೀವು ಟ್ರಿಮ್ಮನ್ನು ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಇನ್ನೊಂದು ಆಪ್ಷನ್ ಬಂದುಬಿಟ್ಟು ಸ್ಪ್ಲಿಟ್ ಮಾಡಿಕೊಂಡು ಡಿಲೀಟನ್ನು ಮಾಡ್ಬೋದು. ಇನ್ನೊಂದು ಆಪ್ಷನ್ನು ಡೈರೆಕ್ಟ್ ಟ್ರಿಮ್ ಅಂತ ಆಪ್ಷನ್ ಇದೆಯಲ್ಲ ಕೆಳಗಡೆ, ಅಲ್ಲೋಗಿ ನೀವು ವಿಡಿಯೋನ ಎಲ್ಲಿ ಟ್ರಿಮ್ ಮಾಡ್ಕೋಬೇಕು ಅಂದರೆ ಫ್ರಮ್ ದಿ ಲಾಸ್ಟಿಂದ ಲೆಫ್ಟ್ ಎಷ್ಟು ಬೇಕು ಅಥವಾ ರೈಟಿಂದ ಮೊದಲೇದಿಂದ ರೈಟ್ ಸೈಡ್ ಎಷ್ಟು ಬೇಕು ನೀವು ಸೆಟ್ ಮಾಡ್ಕೊಂಡು ನೀವು ಟ್ರಿಮ್ ಮಾಡ್ಕೋಬೋದು. ಈ ಥರನೂ ನೀವು ಟ್ರಿಮ್ ಮಾಡ್ಕೊಳೋ ಆಪ್ಷನ್ನು ನಿಮಗೆ VN ವಿಡಿಯೋ ಎಡಿಟರಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸೊ ಇದು ಟ್ರಿಮ್ ಆಪ್ಷನ್ ಆಯಿತು. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ವಿಡಿಯೋಸ್ಗೆ ಏನಾದರೂ ನೀವು ಎಫೆಕ್ಟ್ಸ್ ಅಂದರೆ ಏನಾದರೂ ಎಫೆಕ್ಟ್ಸ್ ಆ್ಯನಿಮೇಟೆಡ್ ಎಫೆಕ್ಟ್ಸು ಅಥವಾ ಸ್ವಲ್ಪ ಕಲರ್ಫುಲ್ಲಾಗಿರಲಿ ಅಂತ ನೀವೇನಾದರೂ ಚೇಂಜಸ್ ಎಫೆಕ್ಟ್ಸ್ ಕೊಡ್ತೀರಿ ಅಂದರೆ ನೀವು ಜಸ್ಟ್ ಇಲ್ಲಿ ಎಫೆಕ್ಟ್ಸ್ ಅಂತ ಆಪ್ಷನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಸಾಕಷ್ಟು ಎಫೆಕ್ಟ್ಸ್ನ ನೋಡ್ಬೋದು. ನೀವು ಅಪ್ಲೈ ಮಾಡಿ ನೋಡಿ, ಅದು ವಿಡಿಯೋ ಮೇಲೆ ಅಪ್ಲೈ ಆಗುತ್ತೆ. ಸೊ ಆ ಒಂದು ವಿಡಿಯೋ ಈ ಥರ ಎಫೆಕ್ಟಾಗಿ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಬಂದುಬಿಟ್ಟು ಫಿಲ್ಟರ್ ಆಪ್ಷನ್ ಇದೆ. ಫಿಲ್ಟರ್ ಆಪ್ಷನ್ನು ನೀವು ಇದರಲ್ಲಿಯೂ ಕೂಡ ಒಂದು ವಿಡಿಯೋ ಕ್ವಾಲಿಟಿನ ಚೇಂಜಸ್ ಮಾಡ್ಕೋಬೋದು. ಈ ಥರ ಶಾರ್ಪ್ನೆಸ್ಸು ಆ್ಯಂಡ್ ಸ್ವಲ್ಪ ಬ್ಲ್ಯಾಕಿಶ್ಶು. ಸೊ ಈ ಥರ ನೀವು ವಿಡಿಯೋ ಕ್ವಾಲಿಟಿ ಕೂಡ ಈ ಒಂದು ಫಿಲ್ಟರ್ ಆಪ್ಷನಲ್ಲಿ ಚೇಂಜಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಎಸ್ ಅಂತ ಇದ್ದೀನಿ. ಇಂಟೆನ್ಸಿಟಿ ಬೇಕಾದರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಂಟೆನ್ಸಿಟಿ ಮೀನ್ಸ್ ಮುಂಚೆ ಯಾವ ಥರ ಇತ್ತೋ ಅದಕ್ಕೆ 50% ಆ್ಯಡ್ ಅಥವಾ 100% ಆ್ಯಡನ್ನು ಮಾಡ್ಕೋಬೋದು. ಎಸ್ ಅಂತ ಕೊಡ್ತಾಯಿದ್ದೀನಿ. ಸೊ ಈ ಥರ ನೀವು ಕ್ಲಿಪ್ಸ್ನ ಎಡಿಟ್ ಮಾಡ್ಕೋಬೋದು. ಸೊ ಇಲ್ಲಿ ಕ್ಲಿಪ್ಪು ಯಾವ ಥರ ಎಡಿಟ್ ಮಾಡ್ಕೊಳೋದು ಅನ್ನೋದು ನೋಡಿದ್ವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇನ್ ಕೇಸ್ ನೀವೇನಾದರೂ ಈ ಒಂದು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಬಟನ್ನು ಅಥವಾ ಯಾವುದಾದ್ರೂ ಇನ್ನೊಂದು ಲೇಯರ್ನ ಆ್ಯಡ್ ಮಾಡ್ತೀನಿ ಅಂತ ಅಂದರೆ ಇಲ್ಲಿ ಆಪ್ಷನ್ ಇದೆಯಲ್ಲ ದಿಸ್ ಒನ್ ವಿಡಿಯೋ ಸಿಂಬಲ್. ಸೊ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದರೆ ವಿಡಿಯೋ ಆರ್ ಫೋಟೋ ಅಂತ ಆಪ್ಷನ್ ಇದೆ ಮತ್ತು ಪಕ್ಕದಲ್ಲಿ ಸ್ಟಿಕ್ಕರ್ಸ್ ಇದೆ. ಸೊ ವಿಡಿಯೋ ಆರ್ ಫೋಟೋ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಗ್ಯಾಲರಿಗೆ ಅದು ಡೈವರ್ಟ್ ಆಗುತ್ತೆ. ನೆಕ್ಸ್ಟ್ ಅದರಲ್ಲಿ ನೀವು ಯಾವುದಾದ್ರೂ ಒಂದು ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಸಬ್ಸ್ಕ್ರೈಬ್ ಬಟನ್ ನೀವು ಮುಂಚೆನೇ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಬೇಕು. ಸೊ ಸಬ್ಸ್ಕ್ರೈಬ್ ಬಟನ್ ಬಂದುಬಿಟ್ಟು ಇದು ಗ್ರೀನ್ ಸ್ಕ್ರೀನ್ ಆಗಿರುತ್ತೆ. ಸೊ ಈ ಗ್ರೀನ್ ಸ್ಕ್ರೀನ್ನ ಯಾವ ಥರ ರಿಮೂವ್ ಮಾಡಬೇಕು? ಸೊ ಇಲ್ಲಿ ನೋಡಿ, ಈ ಸಬ್ಸ್ಕ್ರೈಬ್ ಬಟನ್ ಈ ಥರ ಶೋ ಆಗ್ತಾಯಿದೆ. ಸೊ ಆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಅಥವಾ ಆ ಕ್ಲಿಪ್ ಮೇಲೆ ನೀವು ಆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಕ್ರೋಮಾ ಅಂತ ಆಪ್ಷನ್ ಇರುತ್ತೆ. ಕ್ರೋಮಾನ ಸೆಲೆಕ್ಟ್ ಮಾಡಿಕೊಂಡು ಸೊ ನೀವು ಈ ಥರ ಈ ರಿಂಗ್ನ ಈ ಸರ್ಕಲ್ನ ನೀವು ಎಲ್ಲಾದರೂ ಟಾಪ್ ರೈಟಲ್ಲಿ ನೀವು ಮೂವ್ ಮಾಡಿದರೆ ಅಥವಾ ಡ್ರ್ಯಾಗ್ ಮಾಡಿದರೆ ನಿಮಗೆ ಎಸ್ ಅಂತ ಕೊಡಿ. ಈಗ ಪ್ಲೇ ಮಾಡಿ ನೋಡಿದರೆ ಆ ಒಂದು ಸಬ್ಸ್ಕ್ರೈಬ್ ಬಟನ್ ಗ್ರೀನ್ ಸ್ಕ್ರೀನ್ ರಿಮೂವ್ ಆಗಿರುತ್ತೆ. ಸೊ ಇದನ್ನು ನಾವು ಬೇಕಿದ್ದರೆ ಸ್ಕೇಲಲ್ಲಿ ಸ್ಮಾಲ್ ಮತ್ತು ಲಾರ್ಜ್ ಆಗಿನೂ ಮಾಡ್ಕೋಬೋದು ಈ ಥರ. ಆ್ಯಂಡ್ ಆಲ್ಸೋ ನೀವು ಎಲ್ಲಿಗೆ ಬೇಕೋ ಅಲ್ಲಿ ಆ ಒಂದು ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಪ್ಲೇಸ್ ಮಾಡ್ಬೋದು ಈ ಥರ. ಆ್ಯಂಡ್ ಆಲ್ಸೋ ನೀವು ನೋಡಲಿಕ್ಕೆ ಈ ಥರ ಸಿಗುತ್ತೆ. ವಿಡಿಯೋ ಕೂಡ ಎಫೆಕ್ಟಿವ್ ಆಗಿ ಶೋ ಆಗುತ್ತೆ. ಸೊ ಆ್ಯಂಡ್ ದೆನ್ ನೀವು ಇದನ್ನು ಸಬ್ಸ್ಕ್ರೈಬ್ ಬಟನ್ನ ಮತ್ತೆ ಬೇರೆ ಕ್ಲಿಪ್ಪಿಗೆ ಅಂದರೆ ಮುಂದಿರ್ತಕ್ಕಂಥ ವೀಡಿಯೋಸ್ಗೂ ಆ್ಯಡ್ ಮಾಡಬೇಕಪ್ಪ ಅಂತ ಅಂದರೆ ಆ ಒಂದು ಕ್ಲಿಪ್ ಮೇಲೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೂಪ್ಲಿಕೇಟ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ಒಂದು ಲೇಯರ್ ಡೂಪ್ಲಿಕೇಟ್ ಆಗುತ್ತೆ. ಸೊ ಅದನ್ನು ಮೂವ್ ಮಾಡೋದು ಯಾವ ಥರ ಅಂದರೆ ಜಸ್ಟ್ ಅದ್ರ ಮೇಲೆ ಫಿಂಗರ್ ಪ್ಲೇಸ್ ಮಾಡಿ ಅದನ್ನು ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ. ರೈಟ್ ಸೈಡ್ ಹಂಗೆ ಡ್ರ್ಯಾಗ್ ಮಾಡ್ಕೊತಾ ಇರಿ. ಅದು ಎಲ್ಲಿ ತನಕ ವೀಡಿಯೋ ಇರುತ್ತೋ ಅಲ್ಲಿ ತನಕ ಹೋಗಿ ಪ್ಲೇಸ್ ಆಗಿ ನಿಮ್ಗೆ ಎಲ್ಲಿ ಬೇಕು, ಇಲ್ಲಿ ಬೇಕಾ ಅಥವಾ ಪಕ್ಕದಲ್ಲಿ ಬೇಕಂದರೆ ನಿಮಗೆ ಯಾವ ಪ್ಲೇಸಲ್ಲಿ ಪ್ಲೇಸ್ ಮಾಡಬೇಕೋ ಆ ಪ್ಲೇಸ್ಗೆ ಹೋಗಿ ನೀವು ಪ್ಲೇಸ್ ಮಾಡಿ. ಸೊ ನಾನು ಈಗ ಪ್ಲೇ ನೋಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು, ನೀವು ಸಬ್ಸ್ಕ್ರೈಬ್ ಬಟನ್
ಇಲ್ಲಿ ಕೂಡ ಬಂದು ಆ್ಯಡ್ ಆಯಿತು. ಇದನ್ನು ನೀವು ಬೇಕಿದ್ದರೆ ಬೇರೆ ಕಡೆನೂ ಪ್ಲೇಸ್ ಮಾಡ್ಕೋಬೋದು. ಸೊ ಇದು ಈಸಿಯೆಸ್ಟ್ ವೇ, ಸಬ್ಸ್ಕ್ರೈಬ್ ಬಟನ್ನ ನೀವು ಆ್ಯಡ್ ಮಾಡ್ಬೋದು ಈ ಥರ. ಆ್ಯಂಡ್ ಕೊನೆಯದಾಗಿ ಇದಕ್ಕೆ ಇನ್ನೊಂದು ಕ್ಲಿಪ್ ನೀವು ಆ್ಯಡ್ ಮಾಡಬೇಕಪ್ಪ ಅಂದರೆ ಯಾವುದಾದ್ರೂ ಸ್ಟಿಕ್ಕರ್ಸ್ ಆ್ಯಡ್ ಮಾಡಬೇಕಪ್ಪ ಅಂತಂದರೆ ಜಸ್ಟ್ ಇಲ್ಲೇ ಹೋಗಿ ಆ ಒಂದು ಇಮೇಜ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಟಿಕ್ಕರ್ ಅಂತ ಆಪ್ಷನ್ ಇದೆಯಲ್ಲ, ಸ್ಟಿಕ್ಕರ್ ಮೇಲೆ ನೀವು ನೋಡ್ಬೋದು ಸಾಕಷ್ಟು ಸ್ಟಿಕ್ಕರ್ಸ್ ನಮಗೆ ವಿಡಿಯೋ ಎಡಿಟರಲ್ಲಿ ಸಿಗ್ತವೆ. ಸೊ ಅದರಲ್ಲಿ ಈ ಥರ ಆ್ಯನಿಮೇಟೆಡ್ ಟೆಂಪ್ಲೇಟ್ಸ್ ಕೂಡ ನಾವು ನೋಡ್ಬೋದು. ಸೊ ನೋಡಿ ಈ ಥರ ಆ್ಯನಿಮೇಟೆಡ್ ಟೆಂಪ್ಲೇಟ್ಸ್, ಬೆಲ್ ಐಕಾನ್ಸ್, ಲೈಕ್ ಇಟ್, ಸಬ್ಸ್ಕ್ರೈಬ್ ಬಟನ್ಸ್ ಕೂಡ ನಾವು ಇಲ್ಲಿಂದನೇ ಸೆಲೆಕ್ಟ್ ಮಾಡಿ ನಾವು ಪ್ಲೇಸ್ ಮಾಡ್ಬೋದು. ಸೊ ನಾನಿಲ್ಲಿ ಜಸ್ಟ್ ಯೂಟ್ಯೂಬ್ ಒಂದು ಲೋಗೋನ ತೊಗೊಂಡು ಇದನ್ನು ಡೌನ್ ಡ್ರ್ಯಾಗ್ ಮಾಡ್ತೀನಿ. ಸೊ ಈಗ ಈ ಯೂಟ್ಯೂಬ್ ಲೇಯರ್ ನಮಗೆ ಇಲ್ಲಿ ಫಾರ್ಮೇಷನ್ ಆಯಿತು. ಇದನ್ನು ನಾವು ಇನ್ನು ಸ್ವಲ್ಪ ರೈಟ್ ಸೈಡ್, ಅಂದರೆ ಟೈಮ್ ಡ್ಯೂರೇಷನ್ ಜಾಸ್ತಿ ಬೇಕಂದರೆ ಇಲ್ಲಿ ರೈಟ್ ಸೈಡ್ ಡ್ರ್ಯಾಗ್ ಮಾಡಿ, ಈ ಥರ ಡ್ರ್ಯಾಗ್ ಮಾಡಿ. ಸೊ ಇದನ್ನು ನೀವು ಸೈಜಸ್ಸಲ್ಲಿ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ. ಇದನ್ನು ನಾನು ಇಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ ಮೇಲ್ಗಡೆ ಟಾಪಲ್ಲಿ. ಆ್ಯಂಡ್ ಆಲ್ಸೋ ಸ್ವಲ್ಪ ಸೈಜಲ್ಲಿ ಇನ್ನೂ ಕೂಡ ಚಿಕ್ಕದು ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು VN ಎಫೆಕ್ಟ್ ವಿಡಿಯೋ ಎಡಿಟರಲ್ಲಿ ಇನ್ನೊಂದು ಆಪ್ಷನ್ ಇದೆ, ಪೊಸಿಷನ್ ಅಂತ. ಆ ಪೊಸಿಷನ್ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ, ಸೊ ಈ ಒಂದು ಲೋಗೋ ನಾವು ರೈಟ್ ಬೇಕಂದರೆ ರೈಟ್, ಸೆಂಟರ್, ಲೆಫ್ಟ್, ಟಾಪ್ ಕ್ಲಿಕ್ ಮಾಡಿದರೆ ಟಾಪು, ಮಿಡಲ್ ಆ್ಯಂಡ್ ಬಾಟಮ್ ಈ ಥರ ಪ್ಲೇಸ್ ಆಗುತ್ತೆ. ಸೊ ನಾನು ಟಾಪಲ್ಲೇ ಕ್ಲಿಕ್ ಮಾಡ್ತೀನಿ. ಟಾಪಲ್ಲಿ ನಾನು ಇಲ್ಲಿ ಲೆಫ್ಟ್ ಸೈಡ್ ನೋಡ್ಬೋದು ನೀವು ಆ್ಯರೋ ಮಾರ್ಕ್ಸು, ಇವನ್ನ ಕ್ಲಿಕ್ ಮಾಡಿದರೆ ಅದು ಮೂಮೆಂಟ್ ಆಗುತ್ತೆ. ಆ ಲೋಗೋ ನೋಡ್ಬೋದು ನೀವು, ಮೂಮೆಂಟ್ ಆಗುತ್ತೆ. ಇದು ನಾವು ಇನ್ ಕೇಸ್ ಆ ಟಾಪಲ್ಲಿ ನಾವು ಪ್ಲೇಸ್ ಮಾಡೋದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ಬೋದು. ಆ ಒಂದು ಸಿಚುವೇಷನ್ಸಲ್ಲಿ ಈ ಒಂದು ಕೀನ ಯೂಸ್ ಮಾಡಿಕೊಂಡು ನಮಗೆ ಎಲ್ಲಿ ಬೇಕೋ ಅಲ್ಲಿ ಸೆಟ್ ಮಾಡ್ಕೋಬೋದು ಈ ಥರ ಈಸಿಯಾಗಿ. ಓಕೆ, ಫೈನಲ್ ಆಗಿ ಕ್ಲೋಸ್ ಮಾಡಿ. ಸೊ ಇದಕ್ಕೆ ನೀವು ಮೋಷನ್ ಅಂತ ಆಪ್ಷನ್ ಇದೆಯಲ್ಲ, ಇಲ್ಲಿ ಎಲ್ಲಪ್ಪ ಅಂದರೆ ಇಲ್ಲಿ ಮೋಷನ್ ಅಂತ ಆಪ್ಷನ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದರೆ ಇನ್ ಆ್ಯನಿಮೇಷನ್, ಔಟ್ ಆ್ಯನಿಮೇಷನ್, ಲೂಪ್ ಆ್ಯನಿಮೇಷನ್, ಸೊ ಈ ಥರ ಆ್ಯನಿಮೇಷನ್ಸ್ನೂ ಕೂಡ ಈಸಿಯಾಗಿ ಕೊಡ್ಬೋದು. ಸೊ ಇಲ್ಲಿ ಇನ್ ಆ್ಯನಿಮೇಷನ್ ಅಂತ ಹೋದರೆ ನಿಮ್ಗೆ ಈ ಥರ ಆ್ಯನಿಮೇಷನ್ ಎಫೆಕ್ಟ್ಸ್ ಸಿಗ್ತವೆ ನೋಡಲಿಕ್ಕೆ. ಸೊ ಇಲ್ಲಿ ರಿವೀಲ್ ಅಂತ ಸೆಲೆಕ್ಟ್ ಮಾಡಿ, ಔಟ್ ಆ್ಯನಿಮೇಷನಲ್ಲಿ ನಿಮಗೆ ಯಾವ್ದು ಇಷ್ಟನೋ ಆ ಒಂದು ಆ್ಯನಿಮೇಷನ್ನ ಕೊಡಿ. ಆ್ಯಂಡ್ ಆಲ್ಸೋ ಟೈಮ್ ಡ್ಯೂರೇಷನನ್ನು ಸೆಟ್ ಮಾಡ್ಬೋದು. ಟೈಮ್ ಡ್ಯೂರೇಷನ್ ಅಂದರೆ ಇನ್ ಮತ್ತು ಔಟ್ ಟೈಮ್ ಡ್ಯೂರೇಷನ್ನ ನೀವು ಇಲ್ಲಿ ಈಸಿಯಾಗಿ ಸೆಟ್ ಮಾಡ್ಬೋದು. ನಾನು ಓಕೆ ಅಂತ ಕೊಡ್ತೀನಿ. ಆ್ಯಂಡ್ ಆಲ್ಸೋ ಮೋಷನಲ್ಲಿ ಇಲ್ಲಿ ಲೂಪ್ ಆ್ಯನಿಮೇಷನ್ ಅಂತ ಒಂದು ಆಪ್ಷನ್ ಇದೆ, ಇದು ತುಂಬ ಎಫೆಕ್ಟಿವ್ ಆಗಿದೆ. ಬ್ರೀತ್ ಅಂತ ಆಪ್ಷನ್ ಇದೆ ನೋಡಿ, ಅಲ್ಲಿ ಲೋಗೋ ಯಾವ ಥರ ಬ್ರೀತ್ ಆಗ್ತಾಯಿದೆ ಅಂದರೆ ಜೂಮ್ ಇನ್ ಜೂಮ್ ಔಟ್ ಆಗ್ತಾಯಿದೆ. ಶೇಕ್ ಆಪ್ಷನ್ ಇದೆ, ಆ್ಯಂಡ್ ಪೆಂಡುಲಮ್ ಆಪ್ಷನ್ ಇದೆ, ಆಸಿಲೇಟ್ ಆಗುತ್ತೆ. ಆ್ಯಂಡ್ ಫ್ಲೋಟ್ ಇದೆ, ಮೇಲೆ ಕೆಳಗಡೆ ಫ್ಲೋಟ್ ಆಗುತ್ತೆ. ಆ್ಯಂಡ್ ಸ್ಪಿನ್ ಇದೆ. ಸೊ ಇಲ್ಲಿ ಫ್ಲೋಟ್ ಅಂತ ಕೊಟ್ಟರೆ ಆ ಒಂದು ಲೋಗೋ ಫ್ಲೋಟ್ ಆಗುತ್ತೆ. ಓಕೆ, ಫೈನಲ್ ಆಗಿ ಎಸ್ ಅಂತ ಕೊಡಿ. ಈಗ ಇಲ್ಲಿ ಯಾವುದಾದ್ರೂ ಸ್ಪೇಸಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಓಪನ್ ಆಗಿರ್ತಕ್ಕಂಥ ಸಬ್ ಮೆನ್ಯೂ ಕ್ಲೋಸ್ ಆಗಬೇಕಂದ್ರೆ ಇಲ್ಲೆಲ್ಲಾದರೂ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲೋಸ್ ಆಗುತ್ತೆ. ಆ್ಯಂಡ್ ಲೆಫ್ಟ್ ರೈಟು ಈ ಥರ ನೀವು ಡ್ರ್ಯಾಗ್ ಮಾಡ್ಕೊಳೋದ್ರಿಂದ ನಿಮ್ಮ ಮೂಮೆಂಟ್ ಮಾಡ್ಕೋಬೋದು ಸ್ಕ್ರೀನ್ನ. ಲೆಫ್ಟ್ ಮೂವ್ ಮಾಡಿಕೊಂಡು ಪ್ಲೇ ಮಾಡಿ. ಈಗ ನೋಡಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಬಟನೂ ಬಂತು, ಅಲ್ಲಿ ಯೂಟ್ಯೂಬ್ ಲೋಗೋನೂ ಬಂತು, ಮತ್ತು ಅದು ಫ್ಲೋಟ್ ಆಗ್ತಾಯಿದೆ. ಹೌದಾ? ಇನ್ ಕೇಸ್ ನೀವೇನಾದರೂ ಟೆಕ್ಸ್ಟ್ ಆ್ಯಡ್ ಮಾಡಬೇಕಪ್ಪ ಅಂತ ಅಂದರೆ ಇಲ್ಲಿ ಟೆಕ್ಸ್ಟ್ ಆಪ್ಷನ್ ಇದೆ. ಟೆಕ್ಸ್ಟ್ ಆಪ್ಷನ್ಗೆ ಹೋಗಿ ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿನೂ ನೀವು ಸಾಕಷ್ಟು ಟೆಂಪ್ಲೇಟ್ಸ್ನ ನೋಡ್ಬೋದು. ಸೊ ನಾನಿಲ್ಲಿ ಒಂದು ಟೆಂಪ್ಲೇಟ್ನ ಸೆಲೆಕ್ಟ್ ಮಾಡ್ಕೊತೀನಿ, ಈ ಒಂದು ಟೆಂಪ್ಲೇಟ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇದನ್ನು ಡ್ಯೂರೇಷನ್ ಕೂಡ ನೀವು ಜಾಸ್ತಿ ಮಾಡಬೇಕಪ್ಪ ಅಂದರೆ ಈಗ ಇದು ಲೈನ್ಸಲ್ಲಿ ಶೋ ಆಗ್ತಾಯಿದೆ. ನಮಗೆ ಟೆಕ್ಸ್ಟ್ ಶೋ ಆಗಬೇಕಂದ್ರೆ ಜಸ್ಟ್ ಸ್ವಲ್ಪ ಮೂವ್ ಮಾಡ್ಕೊಳ್ಳಿ ಇದನ್ನು, ಅಂದರೆ ಲೈನು ನಮಗೆ ಲೆಟರ್ಸು ಶೋ ಆಗ್ತವೆ. ಇದು ರೈಟ್ ಸೈಡ್ ಈ ಥರ ಇಲ್ಲಿ ಲೋಗೋ ತನಕ ನಾನು ಡ್ರ್ಯಾಗ್ ಮಾಡ್ತೀನಿ. ನಿಮಗೆ ಫೀಲ್ ಆಗುತ್ತೆ, ಅದು ಹಿಂಗೆ ಡ್ರ್ಯಾಗ್ ಮಾಡೋ ಟೈಮಲ್ಲಿ ವೈಬ್ರೇಟ್ ಆಗುತ್ತೆ, ಅಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ. ಓಕೆ, ಈ ಟೆಕ್ಸ್ಟ್ನ ಆ್ಯಡ್ ಮಾಡಬೇಕಂದ್ರೆ ಜಸ್ಟ್ ಟೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವಿಲಾಗ್ ಅಂತ ಇದೆಯಲ್ಲ, ಇಲ್ಲಿ ನೀವು ಏನೂ ಬೇಡ ನಿಮಗೆ ಅಲ್ಲೇನೋ ನಾನು ಬರೆಯೋದಿಲ್ಲ ಅಂತಂದರೆ ಜಸ್ಟ್ ಸ್ಪೇಸ್ ಕೊಟ್ಟು ಓಕೆ ಮಾಡಿದರೆ ಅಲ್ಲಿ ಲೆಟರ್ಸು ಟೈಪ್ ಆಗೋದಿಲ್ಲ. ದೆನ್ ಇಲ್ಲಿ ನಾನು ನನ್ನದೇ ಆದ ಒಂದು ಚಾನಲ್ ನೇಮ್ನ ಕೊಡ್ತೀನಿ, ಮೆಕ್ ಟಿಪ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಮೆಕ್ ಟಿಪ್ ಚಾನಲ್. ಸೊ ಈ ಥರ ಕೊಟ್ಟು ಎಸ್ ಅಂತ ಕೊಡ್ತೀನಿ. ಸೊ ಇದನ್ನು ಕೂಡ ನಾವು ಈ ಥರ ಸ್ಕೇಲ್ ಇನ್ ಆ್ಯಂಡ್ ಸ್ಕೇಲ್ ಔಟ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಈ ಫಾಂಟ್ ಸ್ಟೈಲ್ನ ನಾವು ಇಲ್ಲಿ ಕೆಳಗಡೆ ನೋಡ್ಬೋದು, ಆಪ್ಷನ್ಸು ಇಲ್ಲೆಲ್ಲ ನೋಡ್ಬೋದು. ಕೆಳಗಡೆ ಆಪ್ಷನ್ಸ್ ಸಾಕಷ್ಟಿದೆ. ಫಾಂಟ್ ಯಾವ ಥರ ಫಾಂಟ್ ಬೇಕು, ಫಾಂಟ್ ಸ್ಟೈಲ್ ಸಿಗುತ್ತೆ. ಆ್ಯಂಡ್ ಫಾಂಟ್ ಸೈಜ್ ವೇರಿಯೇಷನ್ ಸಿಗುತ್ತೆ. ಇದನ್ನು ನೀವು ಡ್ರ್ಯಾಗ್ ಮಾಡೋದ್ರಿಂದ ಫಾಂಟ್ ಸೈಜ್ ವೇರಿಯೇಷನ್ ಆಗುತ್ತೆ. ಆ್ಯಂಡ್ ಕಲರ್ ಕೂಡ ನೀವು ಚೇಂಜ್ ಮಾಡ್ಬೋದು. ಟೆಕ್ಸ್ಟ್ ಫಾರ್ಮೆಟ್ ಕೂಡ ಕಲರ್ ಚೇಂಜ್ ಮಾಡ್ಬೋದು. ಆ್ಯಂಡ್ ಟೆಕ್ಸ್ಟ್ ಔಟ್ಲೈನ್ಸ್ ಕೂಡ ಚೇಂಜ್ ಮಾಡ್ಬೋದು. ಸೊ ನನ್ನಂದರೆ ಯಾವುದೇ ರೀತಿಯ ಕಲರ್ನ ಚೇಂಜ್ ಮಾಡೋದಿಲ್ಲ.
ಸೊ ನೆಕ್ಸ್ಟ್ ವೈಟನ್ನೇ ನಾನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಮಾಡ್ತೀನಿ. ಇಲ್ಲಿ ಲೆಫ್ಟು ರೈಟು ಮಿಡಲ್ ಅಂದರೆ ಲೆಟರ್ ಏನಾಗುತ್ತೆ ಪ್ಲೇಸ್ಮೆಂಟು ಮಿಡಲಲ್ಲಿ ಸೆಲೆಕ್ಟ್ ಮಾಡಿದ್ರೆ ಮಿಡಲ್, ಲೆಫ್ಟಲ್ಲಿ ಲೆಫ್ಟ್. ಸೊ ನಾನು ಮಿಡಲಲ್ಲಿ ಸೆಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ದಿಸ್ ಒನ್ ಇನ್ ಕೇಸ್ 2 ಲೈನ್ಸ್ ಏನಾದರೂ ಇದ್ದರೆ ನೀವು ಒಂದು ಮೂಮೆಂಟ್ ಮಾಡ್ಕೋಬೋದು, ಗ್ಯಾಪ್ ಬಿಟ್ವೀನ್ 2 ಲೈನ್ಸ್ನ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ನೀವು ಟೆಕ್ಸ್ಟನ್ನ ನೀವು ಮತ್ತೆ ಟೆಂಪ್ಲೇಟ್ ಏನಾದರೂ ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಟಿ ಅಂತ ಇದೆಯಲ್ಲ ಅಲ್ಲಿ ಬೇಕಾದರೂ ಆ ಟೆಂಪ್ಲೇಟ್ನ ಚೇಂಜ್ ಮಾಡ್ಕೋಬಹುದು. ಸೊ ನಾನು ಅದೇ ಟೆಂಪ್ಲೇಟ್ನ ಓಕೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಕಾರ್ನರಲ್ಲಿ ಜೂಮ್ ಇನ್ ಜೂಮ್ ಮಾಡಿ ಇದನ್ನು ಡ್ರ್ಯಾಗ್ ಮಾಡ್ಕೋಬೋದು, ಇಲ್ಲಾದರೂ ಇಲ್ಲಿನೂ ಮಾಡ್ಬೋದು ನೀವು. ಓಕೆ, ಇಲ್ಲಿ ಡ್ರ್ಯಾಗ್ ಮಾಡಿಕೊಂಡು ನಾನು ಇಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ. ಈಗ ಪ್ಲೇ ಮಾಡಿ ನೋಡಿ, ಈ ಥರ ಬರುತ್ತೆ. ಇದನ್ನು ಬೇಕಿದ್ದರೆ ಸ್ವಲ್ಪ ಫಾರ್ವರ್ಡ್ ಮಾಡಿಕೊಂಡು ಇವಾಗ ಪ್ಲೇ ಮಾಡಿ, ಯೂಟ್ಯೂಬ್ ಲೋಗೋ ಬರುತ್ತೆ, ಆಮೇಲೆ ನಮ್ಮದು ಒಂದು ಚಾನಲ್ ನೇಮ್ ಬರುತ್ತೆ. ಇನ್ ಕೇಸ್ ಅದಕ್ಕೆ ನೀವು ಆ್ಯನಿಮೇಷನ್ಸ್ ಏನಾದರೂ ಕೊಡಬೇಕು, ಮೋಷನ್ಸ್ಗೆ ಹೋಗಿ ಇನ್ ಆ್ಯನಿಮೇಷನ್ ಸ್ಲೈಡ್, ಔಟ್ ಆ್ಯನಿಮೇಷನ್ ಸ್ಲೈಡ್, ಲೂಪ್ ಆ್ಯನಿಮೇಷನ್ ಬೇಕಿದ್ದರೂ ಕೊಡಿ, ಬ್ರೀತ್ ಅಥವಾ ಪೆಂಡುಲಮ್ ಅಥವಾ ಫ್ಲೋಟ್ ನೀವು ಯಾವುದಾದ್ರೂ ಕೊಡ್ಬೋದು. ಆ್ಯಂಡ್ ಅದನ್ನು ಡ್ಯೂರೇಷನ್ ಕೂಡ ಸೆಟ್ ಮಾಡ್ಬೋದು, ಸ್ಲೋ ಡ್ಯೂರೇಷನ್ಸ್ ಈ ಥರ. ನಾನಿಲ್ಲಿ ನನ್ನಂತ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಡ್ತಾಯಿದ್ದೀನಿ. ಸೊ ಇದನ್ನು ನಾನು ಯೂಟ್ಯೂಬ್ ಲೋಗೋ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಸೆಟ್ ಮಾಡ್ಬೇಕಂದ್ರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಲೇಯರ್ನ ಲೆಫ್ಟ್ ಸೈಡಲ್ಲಿ ಡ್ರ್ಯಾಗ್ ಮಾಡ್ಕೋ, ಈ ಥರ ಇಷ್ಟು. ನೆಕ್ಸ್ಟ್ ಲೆಫ್ಟ್ ಡ್ರ್ಯಾಗ್ ಮಾಡಿ ಪ್ಲೇ ಮಾಡಿ ನೋಡಿ, ಈ ಥರ ಎಫೆಕ್ಟಿವ್ ಆದ ಒಂದು ಟೆಕ್ಸ್ಟ್ನ ನೀವು ಆ್ಯಡ್ ಮಾಡ್ಬೋದು. ಇನ್ ಕೇಸ್ ಮೇನ್ ಹೆಡ್ಡಿಂಗ್ ಅಥವಾ ಏನಾದರೂ ಹೆಡ್ಡಿಂಗ್ಸ್ ಕೊಡಬೇಕಿತ್ತು ಈ ಒಂದು ವಿಡಿಯೋ ಸ್ಲೈಡ್ಗೆ, ಕಂಪ್ಲೀಟ್ ಟೆಕ್ಸ್ಟ್ ನಾವು ನೋಡೋ ತನಕ ಇರಬೇಕಪ್ಪ ಅಂತಂದರೆ ಇಲ್ಲಿ ಟೆಕ್ಸ್ಟ್ ಆಪ್ಷನ್ಗೆ ಹೋಗಿ ಟೆಕ್ಸ್ಟ್ ಸೆಲೆಕ್ಟ್ ಮಾಡಿಕೊಂಡು ನೀವು ಈ ಥರ ವೀಡಿಯೋ ಟೆಂಪ್ಲೇಟ್ ಯಾವುದು ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ಈ ಹಿಂದೆ ಹೇಳ್ದಾಗೆ ನೀವು ಆ ನೇಮ್ನ ಕೊಡಿ. ನಾನು ಇದನ್ನು ಫಿಶ್ ಲ್ಯಾಂಡ್ ಅಂತ ಚೇಂಜ್ ಮಾಡ್ತಾಯಿದ್ದೀನಿ. ಓಕೆ, ಸ್ಪೇಸ್ ಕೊಟ್ಟು ಎಸ್ ಅಂತ ಇದ್ದೀನಿ. ಸೊ ಇದನ್ನು ನೀವು ಕಂಪ್ಲೀಟಾಗಿ ಡ್ರ್ಯಾಗ್ ಮಾಡಿದರೆ ಇದು ಕಂಪ್ಲೀಟ್ ವಿಡಿಯೋ ಮುಗಿಯೋ ತನಕ ನಮ್ಮ ವಿಡಿಯೋ ಕ್ಲಿಪ್ಪಲ್ಲಿ ಶೋ ಆಗ್ತಾ ಇರುತ್ತೆ ಈ ಥರ. ಸೊ ಇದನ್ನು ನಾವು ಪ್ಲೇಸ್ ಮಾಡ್ಕೋಬೇಕಾಗಿತ್ತು, ಈಗ ಎಲ್ಲಿ ಬೇಕೋ ಅಲ್ಲಿ. ಈ ಥರ ಡ್ರ್ಯಾಗ್ ಮಾಡೋದ್ರಿಂದ ಸ್ಕೇಲ್ ಔಟ್ ಸ್ಕೇಲ್ ಇನ್ ಮಾಡ್ಕೋಬೋದು. ಸೊ ಇಲ್ಲಿ ನೀವು ಪ್ಲೇಸ್ ಮಾಡ್ಕೊಳ್ರಿ ಅಥವಾ ಇಲ್ಲಿ ಪ್ಲೇಸ್ ಮಾಡ್ಕೊಳ್ರಿ, ನಿಮಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ತನಕ ಪ್ಲೇಸ್ ಮಾಡ್ಕೊಳ್ರಿ. ಓಕೆ, ಎಂಟ್ರಿ ಈ ಥರ ಇರುತ್ತೆ ಅದರದ್ದು ಟೆಂಪ್ಲೇಟ್ದು ಈ ಥರ. ಓಕೆ, ಇನ್ ಕೇಸ್ ನಮಗೆ ಅದು ಬೇಡ, ಒಂದು ಫ್ಯೂ ಮಿನಿಟ್ಸ್ ಅಷ್ಟೇ ಸಾಕು ಅಂದರೆ ಮತ್ತು ನೀವು ಲೆಫ್ಟ್ ಡ್ರ್ಯಾಗ್ ಮಾಡೋದ್ರಿಂದ ಜಸ್ಟ್ ಒಂದು 4 ಸೆಕೆಂಡ್ಸ್ ಆರ್ 5 ಸೆಕೆಂಡ್ಸ್ ಸೆಟ್ ಮಾಡೋದ್ರಿಂದ ಅದು ಫಿಶ್ ಲ್ಯಾಂಡ್ ಈ ಥರ ಬಂದು ಶೋ ಆಗುತ್ತೆ. ಸೊ ಫೈನಲಿ ಈ ಒಂದು ವಿಡಿಯೋಕ್ಕೆ ನಾವು ಆಡಿಯೋನ ಜಾಯಿನ್ ಮಾಡಬೇಕಪ್ಪ ಅಂದರೆ ಮ್ಯೂಸಿಕ್ಸ್ನ ಆ್ಯಡ್ ಮಾಡಬೇಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್. ನೀವು ಮೊದಲನೇದಾಗಿ ಏನು ಮಾಡಬೇಕು, ಈ ಒಂದು ಹಳೆಯ ಕ್ಲಿಪ್ಸ್ಗೆ ಏನಾದರೂ ಮ್ಯೂಸಿಕ್ಸ್ ಇತ್ತು ಅಂದರೆ ಅವನ್ನ ಎಕ್ಸ್ಟ್ರಾಕ್ಟ್ ಅಥವಾ ಮ್ಯೂಟ್ ಮಾಡಬೇಕಾಗುತ್ತೆ. ಇಲ್ಲಿ ವ್ಯಾಲ್ಯೂಮ್ ಅಂತ ಆಪ್ಷನ್ ಇದೆ, ವ್ಯಾಲ್ಯೂಮಲ್ಲಿ ನೀವು ವ್ಯಾಲ್ಯೂಮ್ನ ಮ್ಯೂಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಮ್ಯೂಟ್ ಮಾಡಿದರೆ ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಪ್ಲೇ ಮಾಡಲ್ಲ. ನಾವು ಬೇರೆ ಚೇಂಜ್ ಮಾಡಬೇಕು ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ, ಸೊ ಇಲ್ಲ ಅದೇ ಇರಲಿ ಅಂದರೆ ನೀವು ಮ್ಯೂಟ್ ಮಾಡೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ಆಲ್ಸೋ ನೀವು ಇಲ್ಲಿ ಎಕ್ಸ್ಟ್ರಾಕ್ಟ್ ಅಂತ ಒಂದು ಆಪ್ಷನ್ ಇದೆ. ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಅಂದರೆ ಇದರಲ್ಲಿರ್ತಕ್ಕಂಥ ಆಡಿಯೋ ಏನಾಗುತ್ತೆ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಎಕ್ಸ್ಟ್ರಾಕ್ಟ್ ನೀವು ಮಾಡೋದ್ರಿಂದ ಒಂದು ಸೆಕೆಂಡ್, ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ಇಲ್ಲಿ ನೋಡ್ಬೋದು ನೀವು ಇದರಲ್ಲಿರ್ತಕ್ಕಂಥ ಆಡಿಯೋ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಯಿತು. ಸೊ ಈ ಎಕ್ಸ್ಟ್ರಾಕ್ಟ್ ಆಡಿಯೋನ ನಾವು ಎಡಿಟನ್ನು ಮಾಡ್ಬೋದು, ಅಥವಾ ಬೇಡಪ್ಪ ಅಂತ ಅಂದರೆ ಆ ವಿಡಿಯೋದಿಂದ ಒಂದು ಎಕ್ಸ್ಟ್ರಾಕ್ಟೆಡ್ ಆಡಿಯೋನ ನಾವು ಡಿಲೀಟ್ ಕೂಡ ಮಾಡ್ಬೋದು. ಸೊ ನಾನು ಇಲ್ಲಿ ಡಿಲೀಟ್ ಮಾಡಿದೆ. ಸೊ ಪ್ರತಿಯೊಂದನ್ನು ನೀವು ಮ್ಯೂಟ್ ಮಾಡಬೇಕಾಗುತ್ತೆ ಅಥವಾ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ, ಆಮೇಲೆ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಅಂದರೆ ಬ್ಯಾಕ್ಗ್ರೌಂಡ್ ನೀವೇನಾದರೂ ಇಲ್ಲಿ ಮ್ಯೂಸಿಕ್ ಆ್ಯಡ್ ಮಾಡಿದರೆ ಈ ಒಂದು ಏರಿಯಾದಲ್ಲಿ, ಸೊ ಇದರಲ್ಲಿರ್ತಕ್ಕಂಥ ಆಡಿಯೋ ಕೂಡ ಪ್ಲೇ ಆಗುತ್ತೆ. ಸೊ ಆವಾಗ ಅದು ಇಂಟರಪ್ಟ್ ಆಗುತ್ತೆ ಆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಗೆ. ಸೊ ಇಲ್ಲಿ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಆ್ಯಡ್ ಮಾಡಬೇಕಪ್ಪ ಅಂತಂದರೆ ಜಸ್ಟ್ ಗೋ ಟು ಮ್ಯೂಸಿಕ್. ಇನ್ ದಿಸ್ 3 ಆಪ್ಷನ್ಸ್ ಬರ್ತವೆ ನಮಗೆ, ಒಂದು ಮ್ಯೂಸಿಕ್ಕು, ಎಫೆಕ್ಟು, ರೆಕಾರ್ಡ್ ಅಂತ. ಸೊ ಇದರಲ್ಲಿ ಮ್ಯೂಸಿಕ್ ಸೆಲೆಕ್ಟ್ ಮಾಡೋದ್ರಿಂದ ನಿಮ್ಮದೇ ಆದ ಒಂದು ಲೈಬ್ರರಿಯಲ್ಲಿ ಇರ್ತಕ್ಕಂಥ ಮ್ಯೂಸಿಕ್ಸ್ನ ಆ್ಯಡ್ ಮಾಡ್ಬೋದು. ಎಫೆಕ್ಟ್ ಸೆಲೆಕ್ಟ್ ಮಾಡೋದ್ರಿಂದ ಎಫೆಕ್ಟ್ಸ್ ನೀವು ಇದರಲ್ಲಿರ್ತಕ್ಕಂಥ VN ಎಡಿಟರಲ್ಲಿ ಇರ್ತಕ್ಕಂಥ ಎಫೆಕ್ಟ್ಸ್ನ ಆ್ಯಡ್ ಮಾಡ್ಬೋದು. ಆ್ಯಂಡ್ ರೆಕಾರ್ಡ್ ಅಂದರೆ ನೀವೇ ನಿಮ್ಮದೇ ಆದ ಒಂದು ಓನ್ ವಾಯ್ಸ್ನ ನೀವು ಇಲ್ಲಿ ರೆಕಾರ್ಡ್ ಮಾಡಿ ಕೊಡ್ಬೋದು. ಸೊ ನಾನಿಲ್ಲಿ ಮ್ಯೂಸಿಕ್ ಸೆಲೆಕ್ಟ್ ಮಾಡಿಕೊಂಡು ಮೈ ಮ್ಯೂಸಿಕ್ಕಲ್ಲಿ ಮ್ಯೂಸಿಕ್ ಲೈಬ್ರರಿ ಈಗಾಗಲೇ ಆ್ಯಡ್ ಮಾಡಿರ್ತಕ್ಕಂಥ ಮ್ಯೂಸಿಕ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ.
ಸೊ ಇಲ್ಲಿ ನೀವು ಪ್ಲೇ ಮಾಡಿನೂ ನೋಡ್ಬೋದು. ಸೊ ಇದನ್ನು ನಾನು ಯೂಸ್ ಮಾಡ್ತೀನಿ. ಸೊ ಇದು ಡ್ಯೂರೇಷನ್ ಅದು ಎಷ್ಟು ವಿಡಿಯೋ ಡ್ಯೂರೇಷನ್ ಎಷ್ಟಿರುತ್ತೋ ಅಷ್ಟು ಮಾತ್ರ ಆ ಆಡಿಯೋನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಆಟೋಮೆಟಿಕಲಿ. ಸೊ ನಾನು ಅದನ್ನು ಬೇಕಿದ್ದರೆ ನೀವು ಎಲ್ಲಿಂದನಾದರೂ ಸ್ಟಾರ್ಟ್ ಮಾಡ್ಬೋದು ಈ ಥರ. ಸೊ ನಾನು ಈ ಥರನೂ ಸ್ಟಾರ್ಟ್ ಮಾಡ್ಕೋಬೋದು. ಓಕೆ, ನಾನು ಇಲ್ಲಿ ಎಸ್ ಅಂತ ಕೊಡ್ತೀನಿ, ಪ್ಲೇ ಮಾಡಿ ನೋಡೋಣ. ಇಲ್ಲಿ ಕ್ಲಿಕ್ ಮಾಡಿ ಆ್ಯಂಡ್ ಪ್ಲೇ ಮಾಡಿ. ಈ ಥರ ನಾವು ವಿಡಿಯೋ ಎಫೆಕ್ಟ್ಸ್ನ ಈಸಿಯಾಗಿ VN ವಿಡಿಯೋ ಎಡಿಟರಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಈ ಒಂದು ವಿಡಿಯೋನ ನಾವು ಸ್ಪೀಡ್ ಮಾಡ್ಕೋಬೇಕಪ್ಪ ಅಂದರೆ ನೀವು ಇಲ್ಲಿ ಸ್ಪೀಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ ರೆಗ್ಯುಲರ್ ಆಪ್ಷನ್ಗೆ ಹೋಗಿ ಸ್ಪೀಡಪ್ ಮಾಡಿಕೊಂಡ್ರೆ ಸ್ಪೀಡ್ ಜಾಸ್ತಿ ಮಾಡ್ಕೋಬೋದು ಅಥವಾ ಕಡಿಮೆನೂ ಮಾಡ್ಕೋಬೋದು. ಇಲ್ಲಿ ಸ್ಪೀಡ್ ಜಾಸ್ತಿ ಮಾಡಿಕೊಂಡು ಸೆಟ್ ಮಾಡಿದರೆ ಈ ಒಂದು ಕ್ಲಿಪ್ ಏನಾಗುತ್ತೆ, ಸ್ಪೀಡಲ್ಲಿ ಸ್ವಲ್ಪ ಫಾಸ್ಟರ್ ಆಗುತ್ತೆ, ಅಂದರೆ ಮಲ್ಟಿಪಲ್ ಆಫ್ 2 ಆಗುತ್ತೆ ಈ ಥರ. ಓಕೆ, ಕೊನೆಯದಾಗಿ ನಾನು ಇನ್ನೊಂದು ಕ್ಲಿಪ್ ಆ್ಯಡ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿ ಜಸ್ಟ್ ಈ ಒಂದು ಕ್ಲಿಪ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತೀನಿ. ಸೊ ದಿಸ್ ಈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಒಂದು ಕ್ಲಿಪ್ನ ಆ್ಯಡ್ ಮಾಡಿದೆ. ಸೊ ಈ ಒಂದು ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಪ್ರಾಜೆಕ್ಟ್ನ ಡೌನ್ಲೋಡ್ ಮಾಡಬೇಕಂದ್ರೆ ಮೇಲೆ ಕಾಣ್ತಿರ್ತಕ್ಕಂಥ ಬ್ಲೂ ಕಲರ್ ಆ್ಯರೋ ಮಾರ್ಕ್ನ ನೀವು ಕ್ಲಿಕ್ ಮಾಡಿದರೆ ಅದು ಡೌನ್ಲೋಡ್ ಆಗುತ್ತೆ. ಥ್ಯಾಂಕ್ ಯು.